ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಕಿಚನ್ಗೆ ಸ್ವಾಗತ. ನೋಡ್ರಿ, ಡೈಲಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಒಮ್ಮೆ ಡಿಫ್ರೆಂಟ್ ಆಗಿ ಖಾರ ಚಪಾತಿ ನೀವು ಟ್ರೈ ಮಾಡಿ ನೋಡ್ರಿ. ತಿನ್ನಕಂತೂ ಇಷ್ಟು ಟೇಸ್ಟ್ ಆಕವು, ನೋಡಿದ್ರೆ ಸಾಕು ತಿನ್ಬೇಕನ್ನಿಸ್ತತಿ. ಅಟ್ ಮಸ್ತಂಗೆ ಖಾರ ಚಪಾತಿ ರೆಡಿಯಾಗಿ ಬರ್ತಾವ್ರಿ. ಇದನ್ನು ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕತ್ತೀವಿ ನೋಡ್ರಿ. 2 ಸ್ಪೂನ್ ಖಾರ ಹಾಕಿದ್ವಿ ನಾವಿಲ್ಲಿ. ನೀವು ನೋಡ್ರಿ, ಖಾರ ಸ್ವಲ್ಪ ಕಮ್ಮಿ ತಿಂತಿದ್ರಂದ್ರೆ ಸ್ವಲ್ಪ ಕಮ್ಮಿ ಖಾರ ಹಾಕೋರಿ. ನಮಗೆ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ ನಾವೇನೈತಲ್ಲ ಖಾರ ಸ್ವಲ್ಪ ಜಾಸ್ತಿ ಹಾಕಿದೀವಿ ರೀ. ಹಾಕಿದ್ಮೇಲೆ ಇದಕ್ಕೆ ನೋಡ್ರಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನ್ಯ ಪೌಡರ್ ಹಾಕತ್ತೀವಿ ನೋಡ್ರಿ. ಎರಡೂ ಹಾಕಿ ಚೆಂದಂಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಸಾಲೆ ಎಲ್ಲ ಹಿಟ್ಟೊಳಗೆ ಕುಡ್ಕೋಬೇಕು, ಅಲ್ಲಿ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ನೀರು ತೊಗೊಂಡು ಈ ರೀತಿ ಹಿಟ್ಟ ನಾದ್ಕೋಬೇಕ್ರಿ. ಇದನ್ನು ಚೆಂದಂಗೆ ಪೂರ್ತಿ ಎಲ್ಲ ನೋಡ್ರಿ ಈ ರೀತಿಯಾಗಿ ನಾದ್ಕೋಬೇಕ್ರಿ. ನೋಡ್ರಿ ಈ ರೀತಿ ಇಲ್ಲಿ ತೋರ್ಸಾತೀವಿ ನೋಡ್ರಿ. ಈ ರೀತಿ ಸ್ವಲ್ಪ ಗಟ್ಟಂಗೆನ ಹಿಟ್ಟ ನಾದ್ಕೋಬೇಕು, ಜಾಸ್ತಿ ಮಿದು ಮಾಡ್ಕೋಬಾರ್ದ್ರಿ. ಸ್ವಲ್ಪ ಗಟ್ಟಿ ಇತ್ತಂದ್ರೆ ಚಲೋ ಆಗ್ತೈತಿ. ಈ ರೀತಿಯಾಗಿ ಹಿಟ್ಟ ಪೂರ್ತಿ ಎಲ್ಲ ನಾದೇ ಇಟ್ಕೋಬೇಕ್ರಿ. ಇದನ್ನು ಈ ರೀತಿನೂ ಒಮ್ಮೆ ಚಪಾತಿ ನೀವು ಟ್ರೈ ಮಾಡಿ ನೋಡ್ರಿ. ಮಕ್ಕಳಿಗಂತೂ ಭಾರಿ ಇಷ್ಟ ಆಕೈತಿ. ಚಪಾತಿ ತಿನ್ನಕ್ಕೆ ಒಳ್ಳೆ ಅಂತಿರ್ತಾರಲ್ಲ, ಅವಾಗ ಈ ರೀತಿ ಒಮ್ಮೆ ಖಾರ ಚಪಾತಿ ಮಾಡಿಕೊಡ್ರಿ. ಇಲ್ಲಿ ನೋಡ್ರಿ, ಅದಾದ್ಮೇಲೆ ಇಲ್ಲಿ ನೋಡ್ರಿ ಅಷ್ಟು ಎಲ್ಲ ಉಳ್ಳಿ ಮಾಡಿಟ್ಕೊಂಡ್ವಿ. ಟೋಟಲ್ ಆಗಿ 1 ಕಪ್ ಒಳಗೆ ನಾವು 5 ಚಪಾತಿ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ 5 ಉಳ್ಳಿ ಮಾಡಿಟ್ಕೊಂಡಿದ್ವಿ. ಅದಕ್ಕೆ 1 ಉಳ್ಳಿ ತೊಗೊಂಡು ಸ್ವಲ್ಪ ಅದಕ್ಕೆ ಹಿಟ್ಟು ಹಚ್ಕೋಬೇಕ್ರಿ. ಮೇಲೆ ಕೆಳಗೆ ಈ ರೀತಿ ಹಿಟ್ಟು ಹಚ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ. ಅದನ್ನು ಲಟ್ಟಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಅದಕ್ಕೆ ಒಂದು ಸೈಡ್ ಏನು ಮಾಡ್ಬೇಕಂದ್ರೆ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು. ಅದ್ರ ಮೇಲೆ ಉದುರಿಸಿ ಈ ರೀತಿ ಫೋಲ್ಡ್ ಮಾಡಬೇಕ್ರಿ, ಮಡಚಬೇಕು. ಅದಾದ್ಮೇಲೆ ಆ ಕಡೆಯಿಂದ ಈ ಕಡೆ ಒಂದು ಪದರ ಮಡಿಸಿದ್ರಂದ್ರೆ ನೋಡ್ರಿ 3 ಮೂಲಿವ ಚಪಾತಿ ರೆಡಿ ಆಗ್ತಾವೆ ನೋಡ್ರಿ, ಖಾರ ಚಪಾತಿ. ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕ್ರಿ. ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಅದಕ್ಕೆ ಚೆಂದಂಗೆ ಎಣ್ಣೆ ಹಚ್ಕೋಬೇಕು. ಅದಾದ್ಮೇಲೆ ತಗಡಿಗೂ ಸ್ವಲ್ಪ ನೀವು ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈ ರೀತಿ ತೆಳ್ಳುವಂಗೆ ಚೆಂದಂಗೆ ಲಟ್ಟಿಸ್ಕೋಬೇಕ್ರಿ. ಇದನ್ನು ಇದೇನು ಮಾಡೋದು ಭಾಳ ಕಷ್ಟ ಇಲ್ರಿ, ಈಸಿಯಾಗಿನ ಮಾಡ್ಕೋಬೋದು. ತಿನ್ನಕ್ಕಂತೂ ಬಾಯಾಗ ಭಾರಿ ರುಚಿ ಹಾಕವ್ರಿ. ನಿಮ್ಮ ಮನ್ಯಾಗ ಎಳ್ಳಿದ್ರೆ ನೀವು ಎಳ್ಳು ಹಾಕೋರಿ, ಅದು ಒಂಥರ ಟೇಸ್ಟ್ ಅನ್ನಿಸ್ತೈತಿ, ಬಿಳಿ ಎಳ್ಳು. ನೋಡ್ರಿ ಇವಾಗ ಚಪಾತಿ ಖಾರ ಚಪಾತಿ ರೆಡಿ ಆಗೈತಿ. ಇಲ್ಲೇ ತವೆ ಕಾಯಕ್ಕಿಟ್ಟಿದ್ವಿ. ತವೆಕ ಒಂದು ಸ್ವಲ್ಪ ಎಣ್ಣೆ ಈ ರೀತಿ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿದ್ಮೇಲೆ ಅದೇನೈತೆ ಚಪಾತಿ ತಂದ ತವೆದ ಮೇಲೆ ಹಾಕತ್ತೀವಿ ನೋಡ್ರಿ. ಈ ರೀತಿ ಚಪಾತಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಬಿಟ್ಟ ಈ ರೀತಿ ಒಂದು ಸೈಡ್ ಬೆಂದತಿರೋದು ಗೊತ್ತಾತಂದ್ರೆ ಏನು ಮಾಡ್ಬೇಕಂದ್ರೆ ಇದನ್ನು ತಿರುವೇ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಎಣ್ಣೆ ಬಿಟ್ಟ ಒಂದು ಸೈಡ್ ಏನು ಬೇಯ್ತೈತಲ್ಲ ಈ ರೀತಿ ತಿರುವಿ ಹಾಕ್ಕೋಬೇಕ್ರಿ. ತಿರುವಿ ಹಾಕ್ಕೊಂಡು ಚೆಂದಂಗೆ ಬೇಯಿಸ್ಬೇಕ್ರಿ. ಕೆಳಗಿನ ಸೈಡು ಬೇಂದ ಮೇಲೆ ಏನು ಮಾಡ್ಬೇಕಂದ್ರೆ ರಿಟರ್ನ ಇನ್ನೊಮ್ಮೆ ತಿರುವಿ ಹಾಕ್ಬೇಕ್ರಿ. ಇದನ್ನು ನೋಡ್ರಿ ಈ ರೀತಿಯಾಗಿ ತಿರುವಿ ಹಾಕ್ಕೋಬೇಕ್ರಿ. ಚಪಾತಿ ಅಂತೂ ಮಸ್ತಂಗೆ ಈ ರೀತಿ ಉಬ್ಬಿ ಬರ್ತಾವೆ ನೋಡ್ರಿ. ತಿನ್ನಕ್ಕೂ ಅಷ್ಟ ಭಾರಿ ಮಸ್ತ್ ಪದರಾಗೆ ಬರ್ತಾವ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ಇವಾಗ ಈ ರೀತಿಯಾಗಿ ಇನ್ನೊಂದು ಸಲ ಸ್ವಲ್ಪ ತಿರುವಿ ಹಾಕಿದ್ರಂದ್ರೆ ಮುಗೀತ್ರಿ. ಚಪಾತಿ ರೆಡಿ ಆಗೈತೆ ನೋಡ್ರಿ. ಖಾರ ಚಪಾತಿ ತೋರ್ಸಾತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ ಇನ್ನೊಂದು ಚಪಾತಿ ಮಾಡೋದ ತೋರ್ಸಾತೀವಿ. ಸ್ಟಾರ್ಟಿಂಗ್ ಏನು ಮಾಡಿದ್ರಲ್ಲ ಅದ ಮೆಥಡ್ ಒಳಗನೆ ಇದನ್ನು ಚಪಾತಿ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಬೇಕ್ರಿ ಅದ್ರ ಮ್ಯಾಲೆ. ಅಂದ್ರೆ ಪದರ ಹಾಕಾವ್ರಿ ಚಪಾತಿ, ಮತ್ತು ಮೆತ್ತಗಂಗೆ ಹಾಕಾವ್ರಿ. ಅದಕ್ಕೆ ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿರುವಿ ಒಗದ ಲಟ್ಟಿಸ್ರಂದ್ರೆ ಮುಗೀತ್ರಿ. ಆಮೇಲೆ ತವೆಕ ಹಾಕೋದು ಡೈರೆಕ್ಟ. ಇದೇ ರೀತಿ ಇನ್ನೂ ಹಲವಾರು ಚಪಾತಿ ರೆಸಿಪಿಗಳನ್ನ, ಪದರ ಚಪಾತಿ ಮಾಡೋದು ಯಾವ ರೀತಿ ಅನ್ನೋದು ಎಲ್ಲ ನಮ್ಮ ವಿಡಿಯೋ ಒಳಗೆ ಹಾಕಿದ್ವಿ. ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ರಿ ಅಷ್ಟು ವಿಡಿಯೋ. ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕ್ರಿ. ಅದೇ ರೀತಿ ಇನ್ನೂ ಹಲವಾರು ಸ್ವೀಟ್ ರೆಸಿಪಿಗಳನ್ನ, ನಾಷ್ಟಾ ರೆಸಿಪಿಗಳನ್ನ ಎಲ್ಲ ಹಾಕಿದ್ವಿ. ಒಂದು ಸರಿ ಹೋಗಿ ಚಾನಲ್ನ ನೋಡ್ರಿ. ಇಲ್ಲಿ ನೋಡ್ರಿ ತವಿ ಕಾದತ್ಲ, ಇದಕ್ಕೆ ಏನು ಮಾಡ್ಬೇಕಂದ್ರೆ ಈ ರೀತಿ ತಂದ ಹಾಕ್ಬೇಕು ನೋಡ್ರಿ. ಹಾಕಿ ಒಂದು ಸೈಡ್ ಏನು ಪೂರ್ತಿ ಎಲ್ಲ ಬೇಯ್ತಂದ್ರೆ ಈ ರೀತಿ ಗುಳ್ಳು ಎದ್ದು ಅಂದ್ರೆ ಒಂದು ಸೈಡ್ ಬೇಯ್ದತ್ತೆ ಅಂತ ತಿಳ್ಕೊಬಿಡೋದ್ರಿ. ಉರಿ ಸ್ವಲ್ಪ ಸ್ಲೋ ಇಟ್ಟನ ಬೇಯಿಸ್ಬೇಕ್ರಿ ಚಪಾತಿ. ನೋಡ್ರಿ ಈ ರೀತಿಯಾಗಿ ಇಲ್ಲಿ ನೋಡ್ರಿ ಇವಾಗ ತಿರುವಿ ಹಾಕಬೇಕು. ತೋರ್ಸಾತೀವಿ ನೋಡ್ರಿ. ಈ ರೀತಿಯಾಗಿ ತಿರುವಿ ಹಾಕೊಂಡ್ಮೇಲೆ
ಆಚೆ ಕಡೆ ಸೈಡು ಬೆಂದೈತೆ ಅನ್ನೋದು ಗೊತ್ತಾತಂದ್ರೆ ಇನ್ನೊಮ್ಮೆ ಏನೈತಲ್ಲ ರಿಟರ್ನ ತಿರುವಿ ಹಾಕಿದ್ರಂದ್ರೆ ಮುಗೀತ್ರಿ. ಚಪಾತಿ ಅಂತೂ ಮಸ್ತಂಗೆ ರೆಡಿಯಾಗಿ ಬರ್ತೈತಿ. ಡೈಲಿ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಮನ್ಯಾಗಂತೂ ಎಲ್ಲರಿಗೂ ಇಷ್ಟ ಆಕತಿ. ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಹೇಳೂ ಮಾಡ್ಕೊಂಡು ತಿನ್ಬೋದ್ರಿ ನೀವು. ನೋಡ್ರಿ ಆ ರೀತಿ ಲೇಯರ್ ಆಗಿ ಬರ್ತಾವೆ ನೋಡ್ರಿ ಚಪಾತಿ. ಇಲ್ಲಿ ನೋಡ್ರಿ ಲಾಸ್ಟ್ ಇನ್ನೂ ಒಂದು ಚಪಾತಿ ತೋರ್ಸಾತೀವಿ ನಿಮಗೆ. ಇದೇ ರೀತಿ ಚಪಾತಿ ನೀವು ಒಮ್ಮೆ ಟ್ರೈ ಮಾಡಿರಿ. ಯಾವ ರೀತಿ ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕ್ರಿ. ನೀವೇನಾದ್ರೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರಂದ್ರೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕ್ರಿ ಚಂದಂಗೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ತಿಂತಾರೆ ಈ ರೀತಿ ಖಾರ ಚಪಾತಿ, ಖಡಕ್ ರೊಟ್ಟಿ ಇಂಥವೆಲ್ಲ ರೀ. ನೋಡ್ರಿ ಈ ರೀತಿ ತವೆ ಕಾದಿರ್ತತ್ಲ, ತವೆಗೆ ತಂದ ಚಪಾತಿ ಹಾಕಿ ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಸುತ್ತಲೂ ಎಣ್ಣೆ ಬಿಟ್ರಂದ್ರೆ ಚಂದಂಗೆ ಬೇಯ್ತೈತಿ ಚಪಾತಿ. ನೋಡ್ರಿ ಈಗ ಮತ್ತೆ ರಿಟರ್ನ ತಿರುವಿ ಹಾಕತ್ತೀವಿ. ಇದೇನು ಚಪಾತಿ ಹಿಟ್ಟು ನೀವು ಕಲಿಸ್ತಿರ್ಲ ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡ್ರಿ. ಹಿಟ್ಟು ಕಲಸಿದ ಕೂಡ್ಲೇನ ಚಪಾತಿ ಮಾಡೋಕೆ ಹೋಗಬೇಡ್ರಿ. ಅವ ಮೆತ್ತಗಂಗೆ ಆಗಿ ಬರಂಗಿಲ್ಲ. ಚಪಾತಿ ಮೆತ್ತಗಂಗೆ ಇಡೀ ದಿನ ಮೆತ್ತಗೆ ಉಳಿಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಒಂದು 10 ರಿಂದ 15 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ಬೇಕ್ರಿ. ಅಂದರೆ ಚಪಾತಿ ಚಲೋ ತಂಗೆ ರೆಡಿಯಾಗಿ ಬರ್ತಾವೆ. ಇಲ್ಲಿ ನೋಡ್ರಿ ಚಪಾತಿ ರೆಡಿ ಆಗೈತಿ, ತಯಾತೀವಿ. ನೋಡ್ರಿ ನಮ್ಮ ಖಾರ ಚಪಾತಿ ನಿಮಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.